ಹೀಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಅಸಲಿ ಸವಾಲುಗಳು ಸಾಲು ಸಾಲಾಗಿ ಇನ್ನು ಮುಂದೆ ಎದುರಾಗುತ್ತವೆ. ಕೋರ್ಟ್ನಲ್ಲಿ ಹಿನ್ನಡೆ ಆಗ್ತಾ ಇದ್ದ ಹಾಗೆ ವಿಪಕ್ಷಗಳು ಮತ್ತೊಂದು ಕಡೆ ಅಲರ್ಟ್ ಆಗಿವೆ. ರಾಜೀನಾಮೆ ಕೊಡಲೇಬೇಕು ಅಂತ ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆಗೆ ಮುಂದಾಗಿದೆ. ಇದಕ್ಕೆ ಉತ್ತರ ಕೊಡ್ತಾ ಇರುವಂತ ಕಾಂಗ್ರೆಸ್ ನಾಯಕರು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಡುವಂತ ಪ್ರಮೇಯತೆ ಇಲ್ಲ ಅಂತ ಅವರು ಬೆನ್ನಿಗೆ ನಿಂತಿದ್ದಾರೆ. ಹಗ್ಗ ಜಗ್ಗಾಟ, ರಾಜೀನಾಮೆ ಕೊಡಿ ಅಂತ ಅವರು, ಕೊಡಲ್ಲ ಅಂತ ಇವರು. ಹೌದು, ಕೋರ್ಟ್ ಕೊಟ್ಟಿರೋ ತೀರ್ಪು ಸಿದ್ದರಾಮಯ್ಯ ಕುರ್ಚಿಗೆ ಗೊತ್ತು ತಂದಿಟ್ಟಿದೆ. ಇದೇ ಆದೇಶವನ್ನ ಅಸ್ತ್ರ ಮಾಡಿಕೊಂಡ ಕೇಸರಿ ಕಲಿಗಳು ಇವತ್ತು ರಾಜ್ಯಾದ್ಯಂತ ಬೀದಿಗಿಳಿದು ಸಮರ ಸಾರಿದ್ದಾರೆ. ಬೆಂಗಳೂರಿನಲ್ಲಿರೋ ಸಿಎಂ ನಿವಾಸಕ್ಕೆ ಬಿಜೆಪಿ ಕಾರ್ಯಕರ್ತರು ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ್ರು. ಮತ್ತೊಂದು ಕಡೆ ಬಿಜೆಪಿಯ ದೋಸ್ತಿಗಳಾದ ಜೆಡಿಎಸ್ ಕಾರ್ಯಕರ್ತರು ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟವನ್ನೇ ಮಾಡಿದ್ರು. ರಾಜೀನಾಮೆ ಕೊಡಿ, ತನಿಖೆ ಎದುರಿಸಿ ಅಂತ ಗರಂ ಆದ್ರು. ರಾಜೀನಾಮೆ ಕೊಡಿ, ಶುದ್ಧರಾಮಯ್ಯರಾಗಿ ಹೊರಬನ್ನಿ, ಬಿಜೆಪಿ ಆಗ್ರಹ. ಇನ್ನು ಸಿಎಂ ಸಿದ್ದರಾಮಯ್ಯಗೆ ಅಭಿಮಾನಿಗಳು ಅನೇಕ ಹೆಸರುಗಳಿಂದ ಕರೀತಾರೆ. ಅನ್ನರಾಮಯ್ಯ, ದಲಿತರಾಮಯ್ಯ, ಅಕ್ಷರ ರಾಮಯ್ಯ ಅಂತೆಲ್ಲ ಬಣ್ಣಿಸ್ತಾರೆ. ಇದನ್ನೇ ಪ್ರಸ್ತಾಪ ಮಾಡೋ ಮೂಲಕ ಬಿಜೆಪಿ ನಾಯಕರು ವಿನೂತನವಾಗಿ ಆಗ್ರಹ ಮಾಡಿದ್ರು. ತನಿಖೆ ಎದುರಿಸಿ ಶುದ್ಧರಾಮಯ್ಯರಾಗಿ ಹೊರಬನ್ನಿ ಅಂತ ಪಟ್ಟು ಹಿಡಿದ್ರು. ಕರ್ನಾಟಕದ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಸಿದ್ದರಾಮಯ್ಯನವರಂತೂ ಪೂರ್ವ ಎನ್ಕ್ವೈರಿ ಆಗಲಿ, ಆಮೇಲೆ ಸಿದ್ದರಾಮಯ್ಯ ಆಗಿ ಹೊರಗೆ ಬರಲಿ. ವಿಶೇಷ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪನ್ನ ಒಪ್ಕೊಂಡು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಸರಿಯಾದಂತ ರೀತಿಯಲ್ಲಿ ತನಿಖೆ ನಡೀಬೇಕು, ಅದಕ್ಕೆ ಸಹಕಾರನ ನೀಡಬೇಕು. ಅವ್ರು ಯಾರಿಗೆ ಪಾಠ ಹೇಳಿದ್ರು ಆ ಪಾಠ ಅವರಿಗೆ ಅರ್ಥ ಆಗಿದ್ದಿರಲ್ಲ. ಈಗ ಅವರು ತಕ್ಷಣ ರಾಜೀನಾಮೆ ಕೊಟ್ಟು ಈ ನೆಲದ ಕಾನೂನನ್ನ ಗೌರವಿಸಬೇಕು ಅಂತೇಳಿ ಅವರಲ್ಲಿ ನಾನು ಆಗ್ರಹ ಪಡಿಸ್ತೇನೆ. ಇನ್ನು ಎಫ್ಐಆರ್ ದಾಖಲಾದ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ವಿಪಕ್ಷ ನಾಯಕ ಅಶೋಕ್ ಆಗ್ರಹ ಮಾಡಿದ್ರು. ಈ ಮಾತಿಗೆ ತಿರುಗೇಟು ಕೊಟ್ಟ ಪ್ರಿಯಾಂಕ್ ಖರ್ಗೆ ಎಫ್ಐಆರ್ ದಾಖಲಾದ ತಕ್ಷಣ ಎಲ್ಲ ಆಯ್ತು ಅಂತಲ್ಲ ಅಂತ ಗುಡುಗಿದ್ರು. ಎಫ್ಐಆರ್ ಆದ ತಕ್ಷಣ ತಾವು ರಾಜೀನಾಮೆ ಕೊಡೋದು ಸೂಕ್ತ. ಎಫ್ಐಆರ್ ಆದ ತಕ್ಷಣನೇ ರಾಜೀನಾಮೆ ಕೊಡಬೇಕು. ನನಗನ್ಸ್ತತೆ ಹೈಕೋರ್ಟ್ ಆದೇಶ ಆದ ತಕ್ಷಣನೇ ರಾಜೀನಾಮೆ ಕೊಡಬೇಕಾಯ್ತು. ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ, ಎಫ್ಐಆರ್ ಆದ ತಕ್ಷಣನೇ ಎಲ್ಲ ಆಗುತ್ತೆ ಅಂತಿಲ್ಲ ಅಲ್ವಾ. ಆಮೇಲೆ ಏನು ತನಿಖೆ ಇನ್ನ ಪ್ರಾರಂಭನೇ ಆಗಿಲ್ಲ, ಲೋಕಾಯುಕ್ತದಿಂದ ಆಗ್ಲೇ ಗಲ್ಲಿಗೇರಿಸ್ತಾ ಇದ್ರಲ್ಲ ಎಲ್ಲರೂ. ಸಿದ್ದರಾಮಯ್ಯ ರಾಜೀನಾಮೆ ಕೊಡೋ ಅನಿವಾರ್ಯತೆ ಪಕ್ಷದೊಳಗೆ ಸೃಷ್ಟಿಯಾಗುತ್ತೆ ಅಂದಿರೋ ಸಿಟಿ ರವಿ ವಿಪಕ್ಷಗಳಲ್ಲಷ್ಟೇ ಅಲ್ಲ, ಕಾಂಗ್ರೆಸ್ನಿಂದಲೇ ರಾಜೀನಾಮೆ ಕೂಗು ಕೇಳಿ ಬರುತ್ತೆ ಅಂದಿದ್ದಾರೆ. ಇದಕ್ಕೆ ತಿರುಗೇಟು ನೀಡಿರೋ ಸಚಿವ ಜಮೀರ್ 5 ವರ್ಷ ಸಿಎಂರನ್ನ ಅಲುಗಾಡಿಸೋದಕ್ಕಾಗಲ್ಲ ಅಂದ್ರು. ನೋಡಿ, ನಾನು ಜ್ಯೋತಿಷ್ಯ ಭವಿಷ್ಯ ಹೇಳೋ ಅಭ್ಯಾಸ ಇಲ್ಲ, ಆದ್ರೆ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾದಂತ ಅನಿವಾರ್ಯತೆ ಅವರ ಪಕ್ಷದೊಳಗೆ ಸೃಷ್ಟಿಯಾಗುತ್ತೆ. ಸಿದ್ದರಾಮಯ್ಯ ಇದ್ದಲ್ಲಿ ಯಾವುದೂ ಇಲ್ಲ. ಆಮೇಲೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ 5 ವರ್ಷ ಯಾರು ಅಲ್ಲಾಡ್ಸಕ್ ಸಾಧ್ಯ ಆಗಲ್ಲ. ಬಿಜೆಪಿ ನಾಯಕರ ಆಗ್ರಹ ಏನೇ ಇರಲಿ, ಸಚಿವರು ಮಾತ್ರ ಜಗ್ಗುತ್ತಿಲ್ಲ. ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿರೋ ನಾಯಕರು ರಾಜೀನಾಮೆ ಪ್ರಶ್ನೆಯೇ ಇಲ್ಲ ಅಂತಿದ್ದಾರೆ. ಜೊತೆಗೆ ಕೇಂದ್ರ ಸಚಿವರ ಮೇಲಿನ ದೂರುಗಳ ಬಗ್ಗೆಯೂ ಪ್ರಸ್ತಾಪಿಸಿ ಚೆಕ್ ಮೇಟ್ ಇಡ್ತಿದ್ದಾರೆ. ಈಗ ಎಷ್ಟೆಷ್ಟು ತನಿಖೆ ಆಗ್ತಾ ಇದೆ, ಎಲ್ಲರೂ ಮತ್ತೆ ಬೇರೆ ಸೆಂಟ್ರಲ್ ಮಿನಿಸ್ಟರ್ಗಳು ಅವರು ಇವರೆಲ್ಲ ಕಂಟಿನ್ಯೂ ಆಗ್ತಾ ಇದ್ದಾರೆ. ಅವ್ರದ್ದು ರಾಜೀನಾಮೆ ತಗೊಳ್ಳಿ, ಇವ್ರದ್ದು ರಾಜೀನಾಮೆ ಚರ್ಚೆ ಮಾಡೋಣ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಮತ್ತು ಅವರು ಅಧಿಕಾರ ಬಿಟ್ಟು ಇಳಿಬೇಕು, ಆ ಥರದ್ದೆಲ್ಲ ಏನು ಮಾತುಗಳು ಕೇಳಿ ಬರ್ತಾ ಇದೆ, ಅದು ಯಾವುದೂ ಕೂಡ ಆಗೋದಿಲ್ಲ. ಅವರು ರಾಜೀನಾಮೆಯ ಕೊಡುವಂಥ ಅಗತ್ಯನೂ ಕೂಡ ಇಲ್ಲ ಅಂತ ನಾವು ಈಗ ಅಪೀಲ್ ಹಾಕ್ತಕ್ಕಂಥದ್ದು ಮತ್ತು ಮುಂದೆ ಹೋರಾಟ ನ್ಯಾಯಾಂಗದಲ್ಲಿ ಹೋರಾಟ ಮಾಡ್ತಕ್ಕಂಥದ್ದು ಇರೋದ್ರಿಂದ ಅಂಥ ಅವಶ್ಯಕತೆ ಬರೋದಿಲ್ಲ. ತೀರ್ಮಾನ ಬಂದರೂ ಕೂಡ ಸಿಎಂ ಮುಂದುವರಿತಾರೆ ತಾವಾಗ ಹೇಳಿದರು, ನಾವು ಹೇಳಿದ್ದೀವಿ, ಬೇರೆಯವರು ಹೇಳಿದರು, ಎಲ್ಲರೂ ಹೇಳಿದರು. ಈಗ ಅದು ರಿಪೀಟ್ ಅಷ್ಟೇ. ಏನೇ ತೀರ್ಪು ಬಂದರೂ ಸಿದ್ದರಾಮಯ್ಯ ಮುಂದುವರಿತಾರೆ, ಅವಾಗ ಹೇಳಿದ್ದೀವಿ, ಈಗ ಅದನ್ನು ಹೇಳ್ತಾ ಇದ್ದೀವಿ. ಇನ್ನು ನಿವೃತ್ತ ಲೋಕಾಯುಕ್ತ ಸಂತೋಷ್ ಹೆಗಡೆ ಅವರು ರಾಜೀನಾಮೆ ಕೊಡಬೇಕಾ ಬೇಡವಾ ಅನ್ನೋ ಬಗ್ಗೆ ಮಾತನಾಡಿದ್ರು. ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಪ್ರಕರಣ ನೆನೆದು ಕೊಟ್ರೆ ಒಳ್ಳೆಯದು ಅಂತ ಹೇಳಿದ್ರು. ಕೊಡಬೇಕು ಕೊಡಬೇಡ ಅನ್ನೋದು ಅವರಿಗೆ ಬಿಟ್ಟದ್ದು, ಅಧಿಕಾರಿಗಳಿಗೆ ಬಿಟ್ಟದ್ದು. ಇಂಥ ಗಂಭೀರವಾದ ಆರೋಪಗಳಿರುವಾಗ ನನಗೆ ಅನಿಸ್ತಾ ಇದೆ, ಕೊಡದೇ ಇದ್ದರೆ ಕಾನೂನಲ್ಲಿ ಏನು ತಪ್ಪಿಲ್ಲ, ಆದರೆ ಸಾರ್ವಜನಿಕರ ದೃಷ್ಟಿಯಲ್ಲಿ ಅವರನ್ನು ಕಾಣಬೇಕಾದ್ರೆ ನನಗೆ ಅನಿಸ್ತಾ ಇದೆ ರಾಜೀನಾಮೆ ಕೊಡಬೇಕು. ರಾಜಕಾರಣ ಏನೇ ಇರಲಿ, ಸಿದ್ದರಾಮಯ್ಯರ ಮುಖ್ಯಮಂತ್ರಿ ಕುರ್ಚಿಯ ಸುತ್ತ ನೈತಿಕತೆ ಪ್ರಶ್ನೆ ಹರಿದಾಡ್ತಿದೆ.
ವಿಪಕ್ಷಗಳು ರಾಜೀನಾಮೆ ಕೊಡಿಸಿಯೇ ಶತಸಿದ್ಧ ಅಂತಿದ್ದಾರೆ. ಆದರೆ ಸಿದ್ದರಾಮಯ್ಯರ ಮುಂದಿನ ನಡೆ ಹೇಗಿರಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.